ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ನಿಮ್ಮ ಸಮಸ್ಯೆಯನ್ನು ಕೇಳೋದಕ್ಕೆ, ಆಳುತ್ತಿರುವವರ ಗಮನವನ್ನು ಸೆಳೆಯೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೋದಕ್ಕೆ, ಆ ಮೂಲಕವಾಗಿ ನಿಮ್ಮೂರಲ್ಲಿ ಆಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ. ನಮ್ಮೂರಲ್ಲಿ ನ್ಯೂಸ್18. ನಾನು ಆಶಿಕ್ ಮುಲ್ಕಿ. ಇದು ನಿನ್ನೆ ಮೊನ್ನೆ ಕಥೆಯಲ್ಲ. ಕಳೆದ 5 ದಶಕಗಳಿಂದ ರಾಜ್ಯದ ಒಂದು ಜಿಲ್ಲೆಯ ಜನರು ಒಂದು ಆಸ್ಪತ್ರೆಗಾಗಿ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ವರ್ಷ 45-50 ವರ್ಷ ಉರುಳಿದ್ರೂ ಕೂಡ ಇದುವರೆಗೆ ಈ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತರೋದಕ್ಕೆ ಜನಪ್ರತಿನಿಧಿಗಳಿಗೆ ಬದಲಾಗಿ ಬಂದಂತಹ ಸರ್ಕಾರಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಸೊ ಇವತ್ತು ನಮ್ಮೂರಲ್ಲಿ ನ್ಯೂಸ್18ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಆರೋಗ್ಯದ ಸಮಸ್ಯೆಗಳ ಸ್ಥಿತಿಗತಿ ಏನು ಅನ್ನೋದ್ರ ಬಗ್ಗೆ ಇಲ್ಲಿನ ಜನರ ಜೊತೆ ನಾವು ಮಾತಾಡಿಸ್ತಾ ಹೋಗೋಣ. ಇವರು ಎಲ್ಲರೂ ಕೂಡ ನಿರಂತರವಾಗಿ ಸಾಕಷ್ಟು ವರ್ಷಗಳಿಂದ ಈ ಒಂದು ಜಿಲ್ಲೆಯಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ತಮಗೋ ತಮ್ಮ ಮಕ್ಕಳಿಗೋ ಆದಂಥ ಕಷ್ಟ ಬೇರೆ ಯಾರಿಗೂ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಉದಾಹರಣೆಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್, ಸಾಕಷ್ಟು ವರ್ಷಗಳಿಂದ ನೀವು, ನಿಮ್ಮ ಗೆಳೆಯರು, ಈ ಊರಿನಲ್ಲಿರುವಂಥ ಜನರು ಎಲ್ಲರೂ ಕೂಡ ಒಂದೇ ಒಂದು ಬೇಡಿಕೆ ಅವ್ರ ಹತ್ರ, ಯಾರ ಹತ್ರ ಕೇಳಿದ್ರು ಒಂದು ಆಸ್ಪತ್ರೆ ನಮಗೆ ಬೇಕು ಅಂತ. ಇಷ್ಟು ವರ್ಷ ಆಗ್ತಾ ಬಂತು, ಯಾಕೆ ಆಗ್ತಿಲ್ಲ ಅಂತ. ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಸುಸಜ್ಜಿತ ಆಸ್ಪತ್ರೆ ಅಂತಕ್ಕಂಥದ್ದು ನಮಗೊಂದು ಮರೀಚಿಕೆ, ಅಂದರೆ ಒಂಥರ ನಕ್ಷತ್ರ ಟೈಪ್ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಬಟ್ ನಮಗದರ ಅವಶ್ಯಕತೆ ಇದೆ. ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಕೂಡ ಮತ್ತು ಏನು ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತಕ್ಕಂಥ ತುಡಿತ ಬಹಳಷ್ಟು ವರ್ಷಗಳಿಂದ ನಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಇಲ್ಲಿ ಸರ್ಕಾರ ಬದಲಾಗ್ತಾ ಇದೆ, ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ, ಜನರ ಪ್ರತಿನಿಧಿಗಳಾಗಿ ಅವ್ರು ಕೆಲಸ ಮಾಡಬೇಕಿತ್ತು, ಆದರೂ ಇಷ್ಟು ವರ್ಷಗಳಿಂದ ಯಾಕೆ ನಿಮ್ಮ ಕನಸಾಗಿಯೇ ಉಳಿದಿದೆ ಅಂತ? ನಮ್ಮ ಕನಸಾಗಿರೋದ್ರಿಂದ ಅವರ ಇದರನ್ನು ಸ್ವಾರ್ಥವನ್ನು ನೋಡ್ತಾರೆ ಹೊರತು ಜನರ ಬಗ್ಗೆಗೆ ಹೋರಾಟ ಮಾಡಿ ಪ್ರತಿನಿಧಿಯಾದರೂ ಬಂದವರು ಜನರನ್ನ ಇದನ್ನು ತಿಳ್ಕೊಂಡು ಅವ್ರ ಬಗ್ಗೆಗೆ ಹೋರಾಟ ಮಾಡಿ ಅವರನ್ನು ಈ ಸ್ಪೆಷಲಿಸ್ಟ್ ಹಾಸ್ಪಿಟ್ಲನ್ನು ತರುವಂಥ ಪ್ರಯತ್ನವನ್ನು ಅವ್ರು ಮಾಡೋದಿಲ್ಲ. ಅವ್ರಿಗೆ ಯಾವುದೋ ಹಾಸ್ಪಿಟ್ಲ್ ಇರ್ತದಲ್ರಿ, ಅವರು ಈ ಕಡೆ ಇದು ಮಾಡ್ಕೊಳ್ಳೋದಿಲ್ಲ. ನಮ್ಮ ಚಿಕ್ಕ ಪುಟ್ಟ ಜನರಿಗೆ ಭಾರಿ ಕಷ್ಟ ಅನುಭವಿಸ್ತಾ ಇದ್ದೇವೆ ನಾವು. ಅದಕ್ಕೆ ನಮ್ಗೆ ಹಾಸ್ಪಿಟ್ಲು ಬೇಕೇ ಬೇಕು ನಮಗೆ. ಇಲ್ಲಿ ಒಂದು ಆಕ್ಸಿಡೆಂಟ್ ಆದರೆ ಅಥವಾ ಏನೋ ಒಂದು ಮಾರಣಾಂತಿಕ ಏನೋ ಒಂದು ಸಮಸ್ಯೆ ಆಯಿತು ಆರೋಗ್ಯದಲ್ಲಿ ಏರುಪೇರು, ಎಲ್ಲಿಗೆ ಹೋಗ್ಬೇಕು ನೀವು? ನೋಡಿ ಸರ್, ಈಗ ಇದು 30-40 ವರ್ಷದಿಂದ ಇಡೀ ನಮ್ಮ ಜಿಲ್ಲೆಯಲ್ಲಿ ಕೇಳಿದಂಥ ಕೂಗು. ಇವತ್ತು ಪ್ರತಿ ರಾಜಕೀಯ ಪಕ್ಷಗಳು, ಪ್ರತಿ ಸರ್ಕಾರ ಬರುತ್ತೆ, ಸರ್ಕಾರ ಹೋಗುತ್ತೆ, ಇನ್ನು ಪಕ್ಷಗಳು ಬರ್ತಾರೆ. ಬಟ್ ಇಲ್ಲಿಯ ವ್ಯಾಪಕವಾಗಿ ಇಲ್ಲಿಯ ಜನರನ್ನ ಬದುಕನ್ನೇ ಒಂಥರ ನರಕದಲ್ಲಿದ್ದಾಗಿದೆ. ಇವತ್ತೊಂದು ಗಾಡಿಯಲ್ಲಿ ಹೋಗ್ತಾ ಇರಬೇಕು, ಒಂದು ಹಾಸ್ಪಿಟ್ಲ್ ಆದರೆ ಇಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಎಲ್ಲ ಸ್ಪೆಷಾಲಿಟಿ ಇದೆ. ಯಾಕಂದರೆ ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಡಾಕ್ಟ್ರು ಕೊಟ್ಟು ಅಲ್ಲಿ ಬರುವಂಥ ಕಾಮರ್ಸ್ ಸೆಂಟರ್ಸ್ ಎಲ್ಲ ಕೊಟ್ಟು ಚೆಂದ ಮಾಡಿದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಗುತ್ತೆ. ಬಟ್ ಅದು ಇಲ್ಲಿ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಇಲ್ಲ ಒಂದು. ಆಮೇಲೆ ಮತ್ತೇನೇ ಒಂದು ಸಣ್ಣ ಪ್ರಾಬ್ಲಮ್ ಆದರೂ ನಾವು ಇಲ್ಲಿಂದ ಮಣಿಪಾಲ ಹೋಗಬೇಕು, ಮಂಗಳೂರು ಹೋಗಬೇಕು, ಇಲ್ಲ ಅಂತೇಳಿದರೆ ಗೋವಾ ಹೋಗಬೇಕು, ಹುಬ್ಳಿ ಧಾರವಾಡ ಆ ಕಡೆ ಹೋಗಬೇಕು. ಹೋದರೆ ಏನಾಗುತ್ತೆ, ಇಲ್ಲಿ ಒಂದು ಸಣ್ಣ ಪುಟ್ಟ ಹಾಸ್ಪಿಟ್ಲಿಗೆ ಯಾವುದೋ ಒಂದು ಎಕ್ಸ್ಟೆಂಟ್ ಆಯ್ತು ಅಂತ ತಿಳ್ಕೊಳ್ಳಿ, ಅಲ್ಲಿ ಹೋಗಿ ಲಕ್ಷಗಟ್ಟಲೆ ಇಲ್ಲಿ ಮನೆ ಮಾರಿ ಚಿಕಿತ್ಸೆ ತಗೊಳ್ಳುವಂಥ ವ್ಯವಸ್ಥೆ ಅಲ್ಲಿರುತ್ತೆ. ಇಲ್ಲಿ ಬಡವರು ಏನು ಮಾಡಬೇಕು? ನಾವು ನಮ್ಮ ಜಿಲ್ಲೆಯಲ್ಲಿರುವಂಥ ಬಡವರು ನಾವು ಏನು ಮಾಡಬೇಕು? ಬಡವ್ರ ಮಕ್ಕಳು ಏನು ಮಾಡಬೇಕು? ಒಂದೇ ಗೌರ್ಮೆಂಟ್ ಹಾಸ್ಪಿಟ್ಲಿ ನಾವು ಸರ್ಕಾರ ಹತ್ರ ಕೇಳೋದು ಒಂದೇ ಒಳ್ಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡಿ ಬಡವರ ಜೀವವನ್ನು ಉಳಿಸಿ. ಇಲ್ಲ ಇದ್ದಂಥ ಗೌರ್ಮೆಂಟ್ ಹಾಸ್ಪಿಟ್ಲನ್ನೇ ಒಂದು ಒಳ್ಳೆ ವೈದ್ಯರನ್ನು ಮೇಲ್ದರ್ಜೆಗೆ ಏರಿಸಿ ಒಳ್ಳೆ ವೈದ್ಯರನ್ನು ಕೊಟ್ಟು ಅಲ್ಲೇ ಒಂದು ಒಳ್ಳೆ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಇದನ್ನಾರು ಸರ್ಕಾರ ಎತ್ತೆತ್ಕೊಂಡು ಮಾಡಬೇಕಂತ ನಾವು ಅವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಮತ್ತೇನಿಲ್ಲ, ಇದ್ರ ಬಿಟ್ಟು ಮತ್ತೇನು ಕೇಳೋಕ್ಕಾಗುತ್ತೆ? 30 ವರ್ಷ 40 ವರ್ಷದಿಂದ ಹೋರಾಟ ಮಾಡ್ತೀವಿ, ರೋಡಲ್ಲಿ ಕೂತ್ಕೊಳ್ತೀವಿ, ನಮ್ಮ ಕೂಗು ಕೇಳೋರೇ ಇಲ್ಲ ಸರ್. ಇಲ್ಲಿ ಹೋರಾಟಗಾರರಿಗೂ ಬೆಲೆ ಇಲ್ಲ, ಸಂಘಟನೆಗಾರರಿಗೂ ಬೆಲೆ ಇಲ್ಲ, ಜನರ ಜೀವಕ್ಕಂತೂ ಮೊದಲೇ ಬೆಲೆ ಇಲ್ಲ. ಇವತ್ತು ಇಲ್ಲಿಂದ ನಾವು ಏನೇ ಒಂದು ಎಕ್ಸ್ಟೆಂಟ್ ಆಗಿ ಮಣಿಪಾಲ ಹೋಗೋವರೆಗೆ ಮಿನಿಮಮ್ 2-3 ಗಂಟೆ ಬೇಕು. ಯಾವುದೇ ಇದರಲ್ಲಿ 3 ಗಂಟೆ ಒಳಗೆ ಅವ್ನು ಜೀವ ಉಳಿಸ್ತೀವಿ ಅಂತೇಳಿ ನಮಗೆ ಧೈರ್ಯ ಇಲ್ಲ. ಗೋಲ್ಡನ್ ಅವರ್ಸ್ ಇಲ್ಲಿ ಈ ಜಿಲ್ಲೆಯವರಿಗೆ ಅನ್ವಯ ಆಗಿಲ್ಲ. ನಾವು ಇನ್ನೂ ತುಂಬ ಇದೆ, ತುಂಬ ಹಿಂದಿದ್ದೀವಿ. ಇನ್ನು ಯಾವಾಗ 30-40 ವರ್ಷದಿಂದ ನಾವು ಹಾಸ್ಪಿಟ್ಲದ್ದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಡಿಕೆಯನ್ನು ಇಡ್ತಾ ಬಂದಿದ್ದೀವಿ. ನಮ್ಗೆ ಆ ಭಾಗ್ಯ ಇನ್ನೂ ಬರಲಿಲ್ಲ. ಇನ್ನು ಯಾವಾಗ ಬರ್ತದೋ, ನಮ್ಮ ಇದರಲ್ಲ ಬರ್ತದೋ ಇಲ್ಲ ನಮ್ಮ ಮರಿಮಕ್ಕಳಿಗೆ ಬರುತ್ತೋ ಗೊತ್ತಿಲ್ಲ. ಬಟ್ ಅಷ್ಟರೊಳಗೆ ಎಷ್ಟು ಜೀವ ಹೋಗುತ್ತೆ ಅನ್ನೋಂಥದ್ದು ನಾವು ಲೆಕ್ಕ ಹಾಕ್ಲಿಕ್ಕೂ ಆಗಲ್ಲ. ಯಾಕಂತೇಳಿದ್ರೆ ಇವತ್ತಿನ ದಿವಸ ಕೆಲವೊಂದು ವಿಷಯಗಳನ್ನು ನೋಡಿದರೆ ಪ್ರತಿಯೊಂದು ಏನೇ ಒಂದು ಹೆಡ್ ಇಂಜುರಿ ಆದರೂ
ನಮಗಿಲ್ಲಿ ಯಾವ ಸ್ಪೆಷಾಲಿಟಿ ಸಿಗಲ್ಲ ಸರ್. ಇಲ್ಲಿ ಒಂದೇ ನಾವು ಎಲ್ಲಾದರೂ ಸ್ಕ್ಯಾನ್ ಮಾಡ್ಕೊಬರ್ಬೇಕು, ಡಾಕ್ಟರ್ ತರಬೇಕು, ಡಾಕ್ಟರ್ ಏನು ಹೇಳ್ತಾರೆ ಪಾಪ ಅವ್ರದ್ದು ಇಲ್ಲಿ ಸ್ಪೆಷಾಲಿಟಿ ಇರೋದಿಲ್ಲ. ಏನು ಗೌರ್ಮೆಂಟ್ ಅವರಿಗೂ ಸೌಲಭ್ಯ ಇರೋದಿಲ್ಲ. ಪಾಪ ಅವ್ರು ಏನು ಮಾಡ್ತಾರೆ, ಅವ್ರು ಬರೆದು ಕೊಡ್ತಾರೆ. ನಾವು ಮಣಿಪಾಲ ಇಲ್ಲ ಮಂಗಳೂರಿಗೆ ಹೋಗಬೇಕು. ಪಾಪ ಇಲ್ಲ ಎಕ್ಸ್ಟೆಂಟ್ ಮಾಡಿದೋ ನಾವು ಬಡವನೋ ಶ್ರೀಮಂತನೋ ಏನು ಯಾರಿಗೂ ಗೊತ್ತು ಸರ್. ಹಾಂ, ಅಲ್ಲಿ ಹೋದ ತಕ್ಷಣ ಒಂದು ಹಾಸ್ಪಿಟ್ಲಲ್ಲಿ ಹೋದ್ರೆ ಏನಿಲ್ಲ ಅಂದರೆ 2-3 ಲಕ್ಷ ರೂಪಾಯಿ ಬಿಲ್ ಆಗುತ್ತೆ. ಅವ್ರ ಹತ್ರ ಕಟ್ಟಲಿಕ್ಕೆ ಮನೆ ಮಠ ಮಾರಿ ಅಲ್ಲಿ ಕಟ್ಕೊಂಡು ಜೀವ ಉಳಿಸ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ, ಯಾವುದೇ ಸರ್ಕಾರ ಇಲ್ಲಿ ಏನೇ ಇರಲಿ, ನಮ್ಮ ಜನರ ಜೀವ ಉಳಿಸಿ ಒಂದೇ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಮೇಲ್ದರ್ಜೆಗೆ ತೊಗೊಂಡೋಗಿ, ಇಲ್ಲ ಒಂದು ಒಳ್ಳೆ ಇದನ್ನು ತಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಂದು ನಮ್ಮ ಜೀವನ ರಕ್ಷಣೆ ಮಾಡಿ, ಉತ್ತರ ಕನ್ನಡ ಜೀವನ ರಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತೀವಿ ಸರ್. ಇವರು ಹೇಳ್ತಾ ಇದ್ರು ಒಂದೇನು ಅಂತಂದರೆ ಇಲ್ಲೇನಾದರೂ ಆಕ್ಸಿಡೆಂಟ್ ಆಯಿತು ಅಥವಾ ಏನಾದರೂ ಸಮಸ್ಯೆ ಆದರೆ 2-3 ತಾಸು ಟ್ರಾವೆಲ್ ಮಾಡಬೇಕು. ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗಬೇಕು, ಮಣಿಪಾಲ್ಗೆ ಹೋಗಬೇಕು, ಮಂಗಳೂರಿಗೆ ಹೋಗಬೇಕು. ಗೋಲ್ಡನ್ ಅವರ್ಸ್ಗೆ ಈ ಜಿಲ್ಲೆ ನಿಮಗೆ ಅನ್ವಯ ಆಗಲ್ಲ ಅಂತ. ಹೌದು ಸರ್. ಈಗ ಏನಾಗಿದೆ ಕೇಳಿದ್ರೆ, ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಯುವಕರ ಪ್ರಶ್ನೆ ಆಗಿದೆ ಕೇಳಿದ್ರೆ, ಇನ್ನು ನಾವು ಮತದಾನ ಮಾಡಬೇಕಾ ಅಥವಾ ಓಟ್ ಹಾಕಬೇಕಾ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ದೇವೆ. ಯಾಕಂದರೆ ಇವತ್ತು ಈ ಸರ್ಕಾರಗಳು ಹಿಂದೆ ಬರುತ್ತೆ, ಮನೆ ಹೋಗುತ್ತೆ. ಈಗ ಹಿಂದೆ ಏನಾಗಿದೆ ಕೇಳಿದ್ರೆ, ಹಿಂದಿನ ಸರ್ಕಾರ ಒಂದು ಭರವಸೆ ಕೊಟ್ಟಿತ್ತು, ನಾವಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೇವೆ, ಕುಮಟಾದಲ್ಲಿ ಜಾಗ ನೋಡಿದ್ದೇವೆ, ಅಲ್ಲಿ ಶಿಳ್ಳೆಯಲ್ಲಿ ಜಾಗ ನೋಡಿದ್ದೇವೆ, ಮಿರ್ಜಾನ್ದಲ್ಲಿ ಜಾಗ ನೋಡಿದ್ದೇವೆ, ಇನ್ನೇನು ಫೈನಲ್ ಆಗುತ್ತೆ, ಶಂಕುಸ್ಥಾಪನೆ ಆಗುತ್ತೆ, ಆ ಲೆವೆಲ್ಲಿ ಬಂದಿತ್ತು ಸರ್ ಇದು. ಆದರೆ ಆ ಸರ್ಕಾರ ಹೋಯಿತು, ಈಗ ಹೊಸ ಸರ್ಕಾರ ಬಂತು. 2022 ಕಥೆ ಹೇಳ್ತಾ ಇದ್ದಾರೆ. ಹೌದು ಸರ್, ಹೊಸ ಸರ್ಕಾರ ಬಂತು. ಹೊಸ ಸರ್ಕಾರ ಬಂದಾಗೂ ಸಹ ನಾವು ಕೇಳಿದೆವು ಸರ್, ರೋಡಲ್ಲಿ ಕೂತ್ಕೊಂಡಿದ್ದೇವೆ, ನಮಗೆ ಆಸ್ಪತ್ರೆ ಮಾಡಿಕೊಡ್ರಪ್ಪ, ಜೀವ ಉಳಿಸ್ರಪ್ಪ ಜನರದು ಅಂತ ಕೇಳಿದ್ರು. ಆದರೂ ಸಹ ಕೂಗಿ ಬೆಲೆ ಇಲ್ಲ ಸರ್. ಯಾವ ಗೌರ್ಮೆಂಟ್ ಬಂದರೂ ಸಹ ಅಲ್ಲಿ ಜನರ ಕಿವಿಗೆ ಬೆಲೆ ಇಲ್ಲ ಸರ್, ಕೇಳ್ತಾ ಇಲ್ಲ ಸರ್. ಆದ್ರಿಂದ ಇವತ್ತಿನ ಯುವಕರು ಏನು ಕೇಳ್ತಿದ್ರೆ ಕೇಳಿದ್ರೆ, ಇನ್ನು ಮತದಾನ ನಾವು ಮಾಡಬೇಕಾ ಲೆವೆಲಿಗೆ ಬಂದ್ಬಿಟ್ಟಿದ್ದೇವೆ ಸರ್, ಆ ಲೆವೆಲಿಗೆ ಇದ್ದೇವೆ ಸರ್. ಅಂದರೆ ಸರ್, ನಿಮ್ಮ ಭಾವನಾತ್ಮಕವಾಗಿ ನಿಮ್ಮನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಿದ್ದಾರೆ ಜನಪ್ರತಿನಿಧಿಗಳು ಅಂತ ಅನ್ಸುತ್ತಾ ನಿಮಗೆ? ಪ್ರತಿ ಇಲೆಕ್ಷನ್ಗೂ ಹಾಸ್ಪಿಟಲ್ ಕೊಡಿಸ್ತೀನಿ. ಖಂಡಿತವಾಗಿಯೂ ನಮ್ಮ ಕುಮಟಾದ ಎಲ್ಲ ನಾಗರಿಕ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪೂರ ನಾಗರಿಕರನ್ನು ರಾಜಕೀಯಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಜನರಿಗೆ ಬೇಕಾದಂಥ ಸೌಲಭ್ಯಗಳು ದೊರೀತಾ ಇಲ್ಲ. ಈಗ ಹಿಂದಿನ ಸರ್ಕಾರಗಳು ಹೇಳಿದಂತೆ ನಮ್ಮ ಹಾಸ್ಪಿಟಲ್ಗಳಿಗೆ ಜಾಗ ನೋಡಾಯಿತು, ಅಡಿಗಲ್ ಮುಹೂರ್ತ ಮಾಡಾಯಿತು, ಎಲ್ಲ ಕೂಡ ಮಾಡಿದರು. ಅವರು ಕೂಡ ಆವಾಗ ಇನ್ನು ಸರ್ಕಾರ ಬಿದ್ದೋಯ್ತು ಅವ್ರದ್ದು. ಯಾರು ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಮಾನ್ಯ ಸಚಿವರು ಕೂಡ ಹೇಳಿದರು, ನಾನು ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಮಾಡ್ತೀನಿ ಅಂತ ಕೂಡ ಹೇಳಿದರು. ಅವರು ಗೌರ್ಮೆಂಟಿಂದ ಆಗಲಿಲ್ಲ ಆದರೂ ನನ್ನ ಸ್ವಂತ ಖರ್ಚಿನಲ್ಲಿ ಮಾಡ್ತೆ ಅಂತ ಹೇಳಿದರು. ಇವಾಗ ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಸಚಿವರಿಗೆ ಕೇಳ್ತಾ ಇದ್ದೀವಿ, ದಯವಿಟ್ಟು ಮಾಡಿ. ಈ ಒಂದು ಹಾಸ್ಪಿಟ್ಲನ್ನು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ನೀವು ಮಾಡಿದರೆ ಉತ್ತರ ಕನ್ನಡದ ಪೂರ ಜನತೆ ನಿಮ್ಮ ನೆರವಲ್ಲಿ ಇರ್ತಾರೆ, ನಿಮ್ಮೊಂದು ಋಣಿಯಾಗಿರ್ತಾರೆ. ನಿಮ್ಮ ಋಣವನ್ನು ನಮಗೆ ತೀರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ಜನಸಾಮಾನ್ಯರು ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಯಾವುದೇ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್, ಆಕ್ಸಿಡೆಂಟ್ ಆದರೆ ನಾವು ಇಲ್ಲಿಂದ ಎಮರ್ಜೆನ್ಸಿ ಹೋಗ್ಬೇಕಂದ್ರೆ 2 ತಾಸು ಮಂಗಳೂರು ಮಣಿಪಾಲ್ ಹೋಗ್ಬೇಕು. ಅಲ್ಲಿ ಹೋಗೋದ್ರಷ್ಟೇ ನಾವು ಬದುಕ್ತೀವೋ ಇಲ್ಲ ಗೊತ್ತಿರೋದಿಲ್ಲ. ಅದನ್ನು ದಯವಿಟ್ಟು ಯಾವುದೇ ಸರ್ಕಾರ ಇರಲಿ ಅರ್ಥ ಮಾಡ್ಕೊಳ್ಳಿ. ಜನರ ಕಷ್ಟಕ್ಕೆ ನೀವೊಂದು ಸ್ಪಂದನೆ ನೀಡಿ, ನಿಮಗೂ ಕೂಡ ಜನ ಸ್ಪಂದನೆ ನೀಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು 1000 ಕೋಟಿ, 100 ಕೋಟಿ, 50 ಕೋಟಿ ಖರ್ಚು ಮಾಡಿ ಬೇಡದಾಗಿರುವಂಥ ಪ್ರಾಜೆಕ್ಟನ್ನು ತಂದು ಇಲ್ಲಿ ಅನಾವಶ್ಯಕ ದುಡ್ಡನ್ನು ಹಾಳು ಮಾಡಿದ್ದುಂಟು ನಮ್ಮ ಜಿಲ್ಲೆಯಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಒಳಚರಂಡಿ ಅನ್ನುವಂಥ ಪ್ರಾಜೆಕ್ಟ್ ತಂದು 48 ಕೋಟಿ ರೂಪಾಯಿ ನೀವು ತಂದು ಹಾಕಿದ್ರಿ. ಇವತ್ತಿನವರೆಗೂ ಕೂಡ ಒಳಚರಂಡಿಯಲ್ಲಿ ಗುಂಡಿಯಾಗಿ ಬಿದ್ದಿವೆ, ಅವು ನೀರು ವಾಪಸ್ ಬರ್ತಾಯಿವೆ. ಒಳಚರಂಡಿ ಇನ್ನೂ ಸ್ಟಾರ್ಟೇ ಆಗಲಿಲ್ಲ. ಯಾಕೆ ಸುಮ್ಮನೆ ಇಂಥದನ್ನು ಹಣ ವೇಸ್ಟ್ ಮಾಡ್ತೀರಿ ನೀವು? ಇದನ್ನು ಗೌರ್ಮೆಂಟ್ ಒಂದು ಹಾಸ್ಪಿಟ್ಲ್ ಸಲುವಾಗಿ ಮಾಡಿ, ಜನರ ಉಪಕಾರಕ್ಕಾಗಿ ಹಣವನ್ನು ಯೂಸ್ ಮಾಡಿ. ಈಗ ನೀವು ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಮಾಡಿ ಒಳ್ಳೆಯದು. ಈಗ ನೀವು ಫ್ರೀ ಬಿಟ್ರಿ, ಬಸ್ಗಳನ್ನು ಫ್ರೀ ಕೊಟ್ರಿ, ಜನಸಾಮಾನ್ಯರಿಗೆ ಎಲ್ಲ ಫ್ರೀ ಕೊಟ್ರಿ, ಒಳ್ಳೆಯ ವಿಚಾರ. ಅದನ್ನು ನೀವು ಸಾಮಾನ್ಯ ಮಿಡ್ಲ್ ಕ್ಲಾಸ್ ಜನಗಳ ತಲೆ ಮೇಲೆ ಎಲ್ಲ ಟ್ಯಾಕ್ಸ್ಗಳನ್ನು ಏರಿಸಿ ನೀವು ಈಗ ಸಾಮಾನ್ಯ ಇಡೀ ನಮ್ಮ ಟ್ಯಾಕ್ಸಿ ಡ್ರೈವರ್, ನಾನು ಟ್ಯಾಕ್ಸಿ ಒಂದು ಡ್ರೈವರ್ ಯೂನಿಯನ್ ಅಧ್ಯಕ್ಷ ಆಗಿ ಹೇಳ್ತಾ ಇದ್ದೀನಿ, ನೀವು ಈಗ ಪ್ಯಾನಿಕ್ ಬಟನ್ GPS ಅಂತ ನೀವು ಏನು ಮಾಡಿದ್ದೀರಿ, ಇದು ನಮ್ಗೆ ಹೊರೆ ಆಗ್ತಾ ಇದೆ. ಎಲ್ಲಿದೆ ನಿಮ್ಮ ಬೆಂಗಳೂರಲ್ಲಿ ನಿಮ್ಮ ಆಫೀಸ್ಗಳು ಎಲ್ಲಿ ಓಪನ್ ಆಗಿವೆ? ಅದರಿಂದ ಜನಕ್ಕೆ ಏನು ಉಪಕಾರ ಅಂತ ಅದನ್ನು ಮೊದಲು ಹೇಳಿ. ನೀವು ಪ್ಯಾನಿಕ್ ಬಟನ್ GPS ಈಗ 15,000 ಕೊಟ್ಟು ನಾವು ಟ್ಯಾಕ್ಸಿಗಳಿಗೆ ಅಳವಡಿಸ್ಲಿಕ್ಕೆ ಹೇಳ್ತಾ ಇದ್ದೀರಿ. 2,000 ಟ್ಯಾಕ್ಸ್ ಇದ್ದದ್ದನ್ನು ನೀವು 30,000 ಏರಿಸ್ತಾ ಇದ್ದೀರಿ ಕೇಂದ್ರ ಸರ್ಕಾರದವರು. ನೀವು ಎರಡೂ ಸರ್ಕಾರದವರು ಕೂಡ ವಿಚಾರ ಮಾಡಿ. ಮಿಡ್ಲ್ ಕ್ಲಾಸ್ ಜನಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ.
ಅದನ್ನು ಅರ್ಥ ಮಾಡಿಕೊಂಡು ನೀವು ಪ್ಯಾನಿಕ್ ಬಟನ್ ಕೇರಳ ಗೌರ್ಮೆಂಟ್ ಕೊಡ್ತಾ ಇದೆ 7,500ಕ್ಕೆ, ನಮ್ಮ ಕರ್ನಾಟಕ ಗೌರ್ಮೆಂಟ್ ಕೊಡ್ತಾ ಇದೆ 15,000ಕ್ಕೆ. ಒಂದೊಂದು ಕಾರ್ಗಳಿಗೆ 3 ಪ್ಯಾನಿಕ್ ಬಟನನ್ನು ಕುಳಿಸ್ಬೇಕು. ಅದನ್ನು ದಯವಿಟ್ಟು ನಿಲ್ಲಿಸಿ. ಪ್ಯಾನಿಕ್ ಬಟನ್ನಿಂದ 15,000 ನಾವು ಇದ್ರ ಟ್ಯಾಕ್ಸ್ ತುಂಬೆ ಸಾಯ್ತಾ ಇದ್ದೀವಿ. ನಮಗೆ ಬಾಡಿಗೆಗಳಿಲ್ಲ ಉತ್ತರ ಕರ್ನಾಟಕದಿಂದ. ಸರ್, ಇಲ್ಲಿ ನೀವು ಭಾಳ ವರ್ಷದಿಂದ ಇಲ್ಲಿ ನಾಗರಿಕರು, ಇಲ್ಲೇ ಹುಟ್ಟಿ ಇಲ್ಲಿನೇ ಬೆಳೆದು ನಿಮ್ಮ ಜೀವನ ಇಲ್ಲಿಗೆ ಮುಡಿಪಾಗಿಟ್ಟಿದ್ದೀರಿ. ಇಲ್ಲಿ ಒಂದು ಆಸ್ಪತ್ರೆ ಒಂದು ನಿಮ್ಮ ಕನಸೇನಿದೆ, ಅದು ನೆನಸಾಗ್ತಾನೆ ಇಲ್ಲ. ಗ್ರಾಮದೇವತೆ ಆದಂಥ ಶಾಂತಿಕಾ ಪರಮೇಶ್ವರಿಗೆ ಪ್ರಥಮದಲ್ಲಿ ವಂದಿಸ್ತೇನೆ. ಯಾಕೆಂತಂದರೆ ಈ ಕುಮಟಾ ಹೇಳುವಂಥದ್ದು ಒಂದು ಶಿಖರ ಇದ್ದಂತೆ ಇಡೀ ಜಿಲ್ಲೆಗೆ. ಯಾಕೆ ಅಂತ ಕೇಳ್ಬೋದು ನೀವು. ಯಾವುದೇ ಮನರಂಜನೆ ಇರಲಿ, ಯಾವುದೇ ಇದ್ರೂ ಕುಮಟಾದಲ್ಲಿ ನಡೆದಷ್ಟು ಯಾವ ಉತ್ಸವಗಳು ಕೂಡ ಯಾವ ಜಿಲ್ಲೆ ಯಾವ ತಾಲೂಕಿನಲ್ಲಿ ನಡೆಯುವುದಿಲ್ಲ. ಅಂಥದ್ದು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕು ಅಂತ ಆರ್ ಜಿ ನಾಯ್ಕರವರು ನಾವೆಲ್ಲ ಸಮಸ್ತ ಇಲ್ಲಿಯ ಒಂದು ಅಭಿಮಾನಿಗಳು ಒಂದು ಹಾಸ್ಪಿಟ್ಲ್ ಆಗಬೇಕು. ಯಾಕೆ ಅಂತಂದರೆ ಇವತ್ತು ಎಲ್ಲ ತಿಳಿದಂಗೆ ತಿಳಿದಿದೆ, ಗೌರ್ಮೆಂಟು ಫ್ರೀ ಕೊಡ್ತಾ ಇದೆ. ಮನೆಯಲ್ಲಿ ಕೂತು ಅಂದರೆ ದುಡಿಬೇಕು ಅಂತಿಲ್ಲ, ಕೂತರು ಕೂಡ ಫ್ರೀ ಕೊಟ್ಟು ಕಳಿಸ್ಬಿಟ್ಟಿದೆ. ಆದರೆ ಇವತ್ತು ವೈದ್ಯಕೀಯಕ್ಕೆ ಎಷ್ಟು ಖರ್ಚಾಗ್ತಾ ಇದೆ. ಈಗ ಉದಾಹರಣೆಗೆ ಕುಮಟಾದಲ್ಲಿ ಏನೇ ಆದರೂ ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಭಾಳ ಚೆನ್ನಾಗಿದೆ, ಡಾಕ್ಟರ್ಸ್ ಇದ್ದಾರೆ, ಒಬ್ಬರೊಬ್ಬರೇ ಡಾಕ್ಟರ್ಸು. ಅಲ್ಲಿ 2 ಡಾಕ್ಟ್ರ್ ಇಲ್ಲ, ಒಬ್ಬರು ರಜೆ ಮಾಡಿದರೆ ಇಲ್ಲ. ಇದಂತೂ ಬಡವರಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ. ಎಷ್ಟೋ ಸಲ ನಾವು ಇದನ್ನು ಹೋರಾಟ ಮಾಡಿದ್ವಿ. ಈಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕುಮಟಾದಲ್ಲಿ ಅತಿ ಅವಶ್ಯ. ಅದರ ಒಟ್ಟಿಗೆ ಪ್ರಥಮದಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲನ್ನು ಮೇಲೆತ್ತುವ ಒಂದು ಸಿದ್ಧತೆ ಮಾಡಲಿ, ಡಾಕ್ಟ್ರನ್ನ ಮತ್ತೆ ಪುನಃ ಕೊಡಲಿ, ಎಲ್ಲ ಟೆಕ್ನಿಷಿಯನ್ ಬರಲಿ, ಹಾಗೆ ಮಾಡಬೇಕು. ಗೌರ್ಮೆಂಟ್ ಜನರಿಗೆ ಭಾಳ ಹೊರೆ ಆಗ್ತಾಯಿದೆ. ಬಡವರಿಗೆ ಮಣಿಪಾಲಕ್ಕೆ ಹೋಗಬೇಕು ಅಂತಂದರೆ ಮನೆ ಕರಿಮಣಿ ಅಡವಿಟ್ಟು ಕೂಡ ಒಂದು ಚಿಕಿತ್ಸೆಗೆ ಹೋಗುವಂಥ ಪರಿಸ್ಥಿತಿ ಇದೆ. ಪ್ರಥಮದಲ್ಲಿ ಇದಾಗಬೇಕು. ಇದು ಅಲ್ಲ ಅಂದರೆ ಕುಮಟಾದಲ್ಲಿ ಹೆಜ್ಜೆ ಇನ್ನೂ ಹಿಂದಿಟ್ಟದ್ದಿಲ್ಲ. ಮುಂದೆ ಆದರೆ ಉಗ್ರವಾಗಿ ಮತ್ತೆ ಹೋರಾಟ ಆಗ್ತದೆ. ಇದನ್ನು ಎಚ್ಚರಿಸ್ತೇವೆ ನಾವು. ಸರ್, ಅಂದರೆ ನಿಮ್ಮ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ಕಾರವಾರದಲ್ಲೂ ಕೂಡ ಒಂದು ಹಾಸ್ಪಿಟಲ್ ಇದೆ, ಆದರೆ ಅದು ಜನಸಾಮಾನ್ಯರಿಗೆ ಹೆಚ್ಚಿನ ಸೌಲಭ್ಯಗಳು ಸಿಗ್ತಾ ಇಲ್ಲ. ಯಾವುದೇ ರೀತಿಯಾದಂಥ ಫೆಸಿಲಿಟಿ ಅಲ್ಲಿ ಇಲ್ಲ ಅನ್ನುವಂಥದ್ದು ನಿಮ್ಮ ಮಾತು. ಇಲ್ಲ, ಪರಿಸ್ಥಿತಿ ಏನಾಗಿದೆ ಅಂತಂದರೆ ಇಲ್ಲಿಂದ ಈಗ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಏನು ಮಾಡ್ತಾರೆ, ನಮ್ಮ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ನಮ್ಮ ಜಿಲ್ಲಾಸ್ಪತ್ರೆಗೆ ರೆಫರ್ ಮಾಡಿಬಿಡ್ತಾರೆ. ಅಲ್ಲಿ ಹೋಗ್ತಕ್ಕಂಥವ್ರು ಅತಿ ಬಡವರು, ಏನೂ ಗೊತ್ತಿಲ್ಲದೆ ಹೋಗ್ತಕ್ಕಂಥವ್ರು ಅವ್ರು ಏನು ಮಾಡ್ತಾರೆ, ಕಾರವಾರಕ್ಕೆ ಹೋಗ್ತಾರೆ. ಕಾರವಾರದಲ್ಲಿ ಸರಿಯಾದ ಚಿಕಿತ್ಸೆ ಇಲ್ಲ, ಅಲ್ಲಿ ಸರಿಯಾದ ಚಿಕಿತ್ಸೆ ಇಲ್ಲದೇ ಇದ್ದಾಗ ಕಂಗಾಲಾಗ್ತಾರೆ. ನಾವು ಎಲ್ಲಿಗೆ ಹೋಗಬೇಕು ಅಂತಕ್ಕಂಥದ್ದು. ಒಂದು ಹೋದರೆ ಸ್ಟೇಟ್ ಬಿಟ್ಟು ಗೋಕರ್ಣ ಹೋಗಬೇಕು, ಇಲ್ಲ ಅಂತಂದರೆ ರಿಟರ್ನ್ 600, 700, 400, 500 ಕಿಲೋಮೀಟ್ರ್ ಮಂಗಳೂರಿಗೆ ಬರಬೇಕು. ಆ ಪರಿಸ್ಥಿತಿ ಯಾರಿಗೂ ಬೇಡ. ಯಾಕೆ ಅಂತಂದರೆ ಕಾರವಾರದಲ್ಲಿ ಯಾವುದೇ ಅಂಥ ಒಂದು ಚಿಕಿತ್ಸೆ ಇಲ್ಲ. ಅಲ್ಲಿ ಎಲ್ಲ ಭಾಳಷ್ಟು ಜನ ಅದರಿಂದ ನೊಂದಂಥವ್ರು ಭಾಳಷ್ಟು ಜನ ಇದ್ದಾರೆ. ಹಾಗಾಗಿ ದಯಮಾಡಿ ನಮ್ಮ ಜಿಲ್ಲೆಯ ಒಂದು ಮಧ್ಯವರ್ತಿ ಸ್ಥಳವಾದ ಕುಮಟಾದಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆ ಆಗಲೇಬೇಕು. ಯಾಕೆಂತಂದರೆ ಬಹಳಷ್ಟು ವರ್ಷಗಳಿಂದ ಈ ಒಂದು ಹೋರಾಟದ ಹಾದಿಯಲ್ಲಿ ಭಾಳಷ್ಟು ಜನ ಇದ್ದಾರೆ. ಈ ಜಿಲ್ಲೆಯ ಪ್ರಜ್ಞಾವಂತ ಯುವಕರು ಇರ್ಬೋದು, ಹಾಗೆ ಜಿಲ್ಲೆಯ ಮಕ್ಕಳು ಕೂಡ ಈ ಒಂದು ಆಸ್ಪತ್ರೆ ಬೇಕು ಅಂತಕ್ಕಂಥ ಧ್ವನಿಯನ್ನು ಎತ್ತಾ ಬಂದಿರತಕ್ಕಂಥ ಬಹಳ ದುರಂತ. ಯಾಕೆ ಅಂತಂದರೆ ಇಲ್ಲಿಯ ಜನಪ್ರತಿನಿಧಿಗಳಿಗೆ ಇಲ್ಲಿ ನಮ್ಮ ಜಿಲ್ಲೆಯ ಜನರು ಆಸ್ಪತ್ರೆ ಇಲ್ಲದೆ ಸಾಯ್ತಾ ಇದ್ದಾರೆ ಅಂತಕ್ಕಂಥ ಕನಿಷ್ಠ ಒಂದು ಪ್ರಜ್ಞೆ ಇಲ್ಲದೆ ಇರತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಮತ್ತು ಏನಾಗಿದೆ, ಒಂದು ಆಸ್ಪತ್ರೆ ಅಂತಕ್ಕಂಥದ್ದು ರಾಜಕೀಯ ಅಸ್ತ್ರವಾಗಿಬಿಟ್ಟಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಯಾರೋ ಬಂದರು, ಇಲೆಕ್ಷನ್ ಟೈಮಲ್ಲೇ ಬರೋದು ಅವರು. ಇಲೆಕ್ಷನ್ ಯಾವಾಗ ಹತ್ರ ಬರ್ತದೆ ಅವತ್ತು ಎಲ್ರಿಗೂ ಕೂಡ ಎಲ್ಲ ರಾಜಕಾರಣಿಗಳು ಕೂಡ ಸುಮಾರಷ್ಟು ಜನ ಹೋರಾಟಗಾರರು ಹುಟ್ಕೊಳ್ತಾರೆ. ಅವತ್ತು ಏನು ರಾಜಕೀಯ ಆಸೆ, ಟಿಕೆಟ್ಗಾಗಿ ಆಸೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಅಸ್ತ್ರವೇ ಒಂದು ಸುಸಜ್ಜಿತ ಆಸ್ಪತ್ರೆ. ಆ ಆಸ್ಪತ್ರೆ ವಿಚಾರ ಇಟ್ಕೊಂಡು ಅವತ್ತು ಬರ್ತಾರೆ, ಮತ್ತೆ ಕಣ್ಮರೆ ಆಗಿಬಿಡ್ತಾರೆ. ಹಾಗಾಗಿ ಪ್ರತಿಯೊಬ್ಬ ರಾಜಕಾರಣಿಗೂ ಇದು ಅಸ್ತ್ರವಾಗಬಾರ್ದು. ನಮ್ಮ ಜಿಲ್ಲೆಯ ಜನರಿಗೆ ಒಂದು ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಆಗಲೇಬೇಕು. ಹಾಗಾಗಿ ಆಗದೆ ಹೋದರೆ ಈಗ ಬಹಳಷ್ಟು ಹೋರಾಟಗಳನ್ನು ಈಗಾಗಲೇ ಮಾಡಿದ್ದೇವೆ. ರಸ್ತೆಯಲ್ಲಿ ಕೂತು ಹೋರಾಟ ಮಾಡಿದ್ದೇವೆ, ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದೇವೆ. ಆದರೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿ ಕೂಡ ನಮ್ಮ ಜೊತೆ ಬಂದು ಆಸ್ಪತ್ರೆ ಬೇಕು ಅಂತಕ್ಕಂಥ ವಿಚಾರದಲ್ಲಿ ಸಹಕಾರವನ್ನು ತೋರಲಿಲ್ಲ. ಬಹಳ ದುರಂತ ಇದೆ ನಮ್ಮ ಜಿಲ್ಲೆಯ ಬಗ್ಗೆ. ಮತ್ತು ಸ್ಟೇಟಲ್ಲೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂತಂದರೆ ಮಲತಾಯಿ ಧೋರಣೆ ಮೊದಲಿಂದಲೂ ಕೂಡ ಇದೆ. ಒಂದು ಟ್ಯಾಕ್ಸ್ ಕೊಡ್ತಕ್ಕಂಥ ಮಷಿನ್ಗಳಿದ್ದಂಗೆ ನಾವು ಉತ್ತರ ಕನ್ನಡಿಗರು. ಬಹಳ ಸಂಪತ್ಭರಿತವಾದಂಥ ಜಿಲ್ಲೆ ನಮ್ಮದು. ಭೌಗೋಳಿಕವಾಗಿ ಬಹಳ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಜಿಲ್ಲೆ. ಇಲ್ಲಿಯ ಸಂಪತ್ತಿಗೆ ಮಾತ್ರ ಉತ್ತರ ಕನ್ನಡ ಜಿಲ್ಲೆ ನೆನಪಾಗ್ತದೆ ವಿನಃ ಅಲ್ಲಿಯ ಜನರಿಗೆ ನಾವು ಯಾವ ಮೂಲಭೂತ ಸೌಕರ್ಯವನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಒಂದು ಪ್ರಜ್ಞೆಯು ಸ್ಟೇಟಲ್ಲಿ ಏನು ರಾಜ್ಯದಲ್ಲೂ ಕೂಡ ನಾಯಕರುಗಳಿಗೆ ಇಲ್ಲ ಅಂತಕ್ಕಂಥದ್ದು ಅವರ ನಡತೆಗೆ ಒಂದು ಹಿಡಿದಂಥ ಒಂದು ಕೈಗನ್ನಡಿ. ನಿಜವಾಗೂ ಬಹಳ ಬೇಸರವಿದೆ. ಮುಂದಿನ ದಿನಗಳಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಒಂದು ಉತ್ತರ ಕನ್ನಡದಲ್ಲಿ ಕ್ರಾಂತಿ ಆಗ್ತದೆ ಅಂತಕ್ಕಂಥದ್ದು ಬಹಳ ಸತ್ಯ. ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು
MP ಆಗಿದ್ದರು. ಅವ್ರು ಏನು ಮಾಡ್ತಾರೆ ಅಂತ ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ. ಆದರೆ ಇನ್ನೂವರೆಗೂ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಅವರು ಕೈಗೆತ್ಕೊಳ್ಳಿಲ್ಲ. ಅವರಿಗೆ ಒಂದು ದಿವಸ ಹೇಳಿದೆ, ನಮ್ಮ ಹಾಸ್ಪಿಟ್ಲಿಗೆ ಭೇಟಿ ಕೊಡಿ, ನೀವು ಆರಿಸಿ ಬಂದ ಕೂಡಲೇ ದೇವಸ್ಥಾನಕ್ಕೆ ಹೋದ ನಂತರ ಪ್ರಥಮವಾಗಿ ಆಸ್ಪತ್ರೆಗೆ ಕೊಡಬೇಕು ಅಂತ. ಅವರು ಇಲ್ಲಿ MLA ಅವರು ಇದ್ದಾರೆ, MLA ಅವ್ರು ನೋಡ್ತಾರೆ ಅಂದರು. ನಾನು ಕೇಳಿದೆ, ನೀವು MP ಅವರು, ನಿಮಗೂ ಬರುವ ಅಧಿಕಾರ ಇದೆ, ಇಲ್ಲಿ ಅಭಿವೃದ್ಧಿ ಮಾಡುವಂಥದ್ದಿದೆ ಹೇಳಿದರೆ ಅವರು ಇಲ್ಲಿ ತೋರಿಸ್ತಾರೆ. ಆದರೆ ಈಗ MP ಅವರು ಇದನ್ನು ಹೊತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಆಗಿ ಗೌರ್ಮೆಂಟ್ ಹಾಸ್ಪಿಟ್ಲು ಅವ್ರ ಜವಾಬ್ದಾರಿ, ಅವ್ರು ಏನು ಮಾಡ್ತಾರೆ ಅಂತ ನಾವು ನಿರೀಕ್ಷೆಯಲ್ಲಿದ್ದೇವೆ.